ನಮಸ್ಕಾರ ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ವ್ಯಕ್ತಿಗಳ ಹಾವಭಾವ ಪ್ರತಿಯೊಂದು ಬದಲಾಗುತ್ತೆ ಅನ್ನೋದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಗಿಲ್ಲಿ ನಟ ನಮ್ಮಂತೆಯೇ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದಂತಹ ವ್ಯಕ್ತಿ. ಅದೇನೋ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಕ್ಕೆ 2 ಕೊಂಬು ಬಂತ, ಅಥವಾ ಬಿಗ್ ಬಾಸ್ ಗೆದ್ದಿರುವಂಥ ಒಂದು ಪಟ್ಟ ಗೆದ್ದಿದ್ದೀನಿ ಅನ್ನೋ ಒಂದು ಅಹಂಕಾರ ಬಂತ, ಅಥವಾ ನಾನು ಈಗ ಸೆಲೆಬ್ರಿಟಿಗಳಲ್ಲಿ ನಾನು ಒಬ್ಬ ಸೆಲೆಬ್ರಿಟಿ ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರಾ ಏನು? ಯಾಕೆ ಈ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದೀಗ ಒಂದು 2-3 ದಿನದಿಂದ ಒಂದು ಸಂದರ್ಶನದಲ್ಲಿ ಒಬ್ಬ ವ್ಯಕ್ತಿ ಗಿಲ್ಲಿ ನಟನ ಅಭಿಮಾನಿಯೊಬ್ಬರು ಕೈ ಮೇಲೆ ಟ್ಯಾಟೂ ಹಾಕಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ, ಗಿಲ್ಲಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಫ್ಯಾನ್ಸ್ ಮೀಟನ್ನು ಮಾಡ್ತಾರೆ. ಆವಾಗ ಈ ವ್ಯಕ್ತಿ ಒಳಗೋಗಿರ್ತಾರೆ, ಮಾತನಾಡಿಸ್ತಾರೆ, ಟ್ಯಾಟೂ ತೋರಿಸ್ತಾರೆ. ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತೆ. ಆ ವಿಚಾರವನ್ನು ಈಗ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ವ್ಯಕ್ತಿ. ಹೌದು, ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ಆ ಅಭಿಮಾನಿ ಒಳಗಡೆ ಹೋದಾಗ ಗಿಲ್ಲಿಯವರು ಹೇಳಿರ್ತಾರಂತೆ, ನಾನು ನಿಮ್ಮನ್ನು ಹೊರಗಡೆ ಬಂದ ಮೇಲೆ ಭೇಟಿ ಆಗೇ ಆಗ್ತೀನಿ ಅಂತ. ಆದರೆ ಇಲ್ಲಿವರೆಗೂ ಬಿಗ್ ಬಾಸ್ ಮುಗಿದು ಎಷ್ಟು ದಿನಗಳಾದರೂ ಇಲ್ಲಿವರೆಗೂ ಗಿಲ್ಲಿ ನಟನ ಸುದ್ದಿ ಇಲ್ಲ ಅನ್ನೋ ಒಂದು ವಿಚಾರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬ ಅಭಿಮಾನಿ. ಹೌದು, ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ಒಂದು ಕೈ ಮೇಲೆ ಟ್ಯಾಟೂ ಹಾಕ್ಸಿರುವಂತಹ ವ್ಯಕ್ತಿ ಸಿಕ್ಕಾಪಟ್ಟೆ ಬೇಜಾರನ್ನು ಪಡೆದು ಒಂದಷ್ಟು ನೋವನ್ನು ತೋಡ್ಕೊಂಡಿದ್ದಾರೆ. ಗಿಲ್ಲಿಯವರು ಬರೀ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾತ್ರ ಭೇಟಿಯಾದರೂ ಇಲ್ಲಿವರೆಗೂ ನಮ್ಮಂಥ ಸಾಮಾನ್ಯ ಅಭಿಮಾನಿಗಳನ್ನು ಭೇಟಿ ಮಾಡಲೇ ಇಲ್ಲ. ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಗೆಸ್ಟಾಗಿ ಕರೀತಿದ್ದಾರೆ, ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವರನ್ನು ಒಂದು ಮುಖ್ಯ ಅತಿಥಿಯಾಗಿ ಪಾಲ್ಗೊಳಿಸ್ತಾ ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯ ಒಂದು ಮಾತನ್ನು ಕೊಟ್ಟಿದ್ರು ಗಿಲ್ಲಿ, ಆ ಮಾತಂತೆ ಅವ್ರು ನಡ್ಕೊಳ್ಳಿಲ್ವಾ ಅನ್ನೋದು ಈ ಒಂದು ಅಭಿಮಾನಿಯ ಒಂದು ಬೇಜಾರಿನ ಸಂಗತಿ. ಹೌದು, ಈ ವಿಚಾರ ನಾನು ಯಾಕೆ ಹೇಳಿದೆ ಅಂದರೆ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ತಕ್ಷಣ ಗಿಲ್ಲಿ ಲೆವೆಲೇ ಚೇಂಜ್ ಆಗೋಯ್ತಾ? ಹಾಗಿದ್ರೆ ಇದೆಲ್ಲೋದನ್ನು ಮರ್ತು ಬಿಟ್ರಾ ಎಲ್ಲೋ ಒಂದು ಕಡೆ ಗಿಲ್ಲಿ ಅನ್ನೋದೇ ಈಗ ಅಭಿಮಾನಿಗಳ ಮಾತಲ್ಲಿ ಬರ್ತಾ ಇರುವಂಥದ್ದು. ಎಲ್ಲೋ ಹೇಳ್ತಾರಲ್ಲ, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಅದು ಈ ಗಿಲ್ಲಿ ವಿಚಾರದಲ್ಲೂ ಆಗುತ್ತಾ ಅನ್ನೋದು ನಾವು ಆಲೋಚನೆ ಮಾಡುವಂಥ ವಿಚಾರ. ಯಾಕೆಂದರೆ ಅಷ್ಟೊಂದು ಸಾಮಾನ್ಯ ವಿಚಾರವೇ ಅಲ್ಲ, ಅಷ್ಟೊಂದು ಅಭಿಮಾನಿಗಳನ್ನು ಗಳಿಸುವಂಥದ್ದು. ಅಭಿಮಾನಿಗಳನ್ನು ಬಿಗ್ ಬಾಸ್ ಮನೆ ಎಂದರೆ ಅಷ್ಟೊಂದು ಹೆಸರಲ್ಲಿ ಮಾಡಿರುವಂತಹ ಗಿಲ್ಲಿ ನಟ ಎಲ್ಲ ಒಂದು ಚಿಕ್ಕ ವಿಷಯಕ್ಕೆ ಎಡಬಿಟ್ರ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ನೋಡೋಣ, ಇನ್ನೂ ಕಾಲ ಮಿಂಚಿಲ್ಲ. ಬಿಗ್ ಬಾಸ್ ತದನಂತರ ಸಾಕಷ್ಟು ಕಾರ್ಯಕ್ರಮಗಳು ಅದು ಹೊರಗಡೆ ಬಂದ ಮೇಲೆ ಇದ್ದೇ ಇರುತ್ತೆ. ಸೆಲೆಬ್ರಿಟಿಯ ಬಿಗ್ ಬಾಸ್ ವಿನ್ನರ್ ಅಂದಮೇಲೆ ಅವ್ರನ್ನ ಸೆಲೆಬ್ರಿಟಿ ಥರನೇ ನೋಡ್ತಾರೆ. ಹೊರಗೆ ಬಂದ ತಕ್ಷಣ ಒಂದಷ್ಟು ಕಾರ್ಯಕ್ರಮಗಳು ಅದು ಇದು ಎಕ್ಸ್ಟ್ರಾ ಎಲ್ಲ ಮುಗಿಸ್ಕೊಂಡು ಕಾದು ನೋಡೋಣ. ಒಂದಲ್ಲ ಒಂದು ದಿನ ಇನ್ ಕೇಸ್ ಈ ವಿಡಿಯೋ ಮುಖಾಂತರ ಆದರೂ ಅವ್ರು ತಲುಪಿ ಬಿಗ್ ಬಾಸಿಂದ ಬಂದಂಥ ಗಿಲ್ಲಿ ಈ ಒಂದು ಅಭಿಮಾನಿನ ಭೇಟಿ ಆಗ್ತಾರಾ ಅನ್ನೋದನ್ನು ಕಾದು ನೋಡೋಣ. ಈ ವಿಡಿಯೋ ಅವರು ಭೇಟಿಯಾದರೆ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ನನ್ನ ಚಾನಲ್ನ ನೋಡ್ತಾ ಇರಿ. ಹೀಗೆ ನಾನು ವಿಡಿಯೋದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನ ಮರಿಬೇಡಿ.